ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಮಿರ್ಚಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೆ ಮಿರ್ಚಿ ಮಾಡೋ ಇಂಗ್ರೀಡಿಯೆಂಟ್ಸ್ ಗೊತ್ತಿರುತ್ತೆ, ಬಟ್ ಅದು ಬಿಡೋ ಮೆಥಡ್ ಗೊತ್ತಿರಲ್ಲ. ಮಿರ್ಚಿ ಹಾಕೋ ಮೆಥಡ್ ಗೊತ್ತಿರಲ್ಲ. ಬಟ್ ನಾನು ಇದನ್ನು ಇವತ್ತು ಸೀಕ್ರೆಟ್ ರಿವೀಲ್ ಮಾಡ್ತಿದ್ದೀನಿ. ಎಲ್ಲರಿಗೂ ಮಿರ್ಚಿ ತಿನ್ನಬೇಕು ಅನ್ನೋದಿಷ್ಟ, ಬಟ್ ಈ ಥರ ಒಂದು ಸೈಡ್ ಓಪನ್ ಆಗಿ ಬರೋದು ರೇರು. ಅದು ಹೇಗೆ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ ಫ್ರೆಂಡ್ಸ್. ಒಂದು ಸೈಡ್ ಓಪನ್ ಇದ್ದು 3/4 ಸೈಡ್ ಇಟ್ಟು ಕವರ್ ಆದರೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇದು ಮಿರ್ಚಿ ಹಿಟ್ಟು, ಹಸೆ ಕಡಲೆಬೇಳೆ ಹಿಟ್ಟು ಫ್ರೆಂಡ್ಸ್. ನಿಮ್ಮ ಕ್ವಾಂಟಿಟಿ ಅನುಸಾರವಾಗಿ ತೊಗೊಳ್ಳಿ. ಆಮೇಲೆ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಜೀರಿಗೆ, ಸ್ವಲ್ಪ ಅಜ್ವಾನ, ಆಮೇಲೆ ಚಿಟಿಕೆ ಸೋಡಾ ಪುಡಿ ಫ್ರೆಂಡ್ಸ್. ಸೋಡಾ ಪುಡಿ ತುಂಬ ಬೇಡ, ಒಂದು ಚಿಟಿಕೆ ಆ್ಯಡ್ ಮಾಡಿದರೆ ಸಾಕು. ಆಮೇಲೆ ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ಅಕ್ಕಿ ಹಿಟ್ಟು ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಮಾತ್ರ ತುಂಬ ಮೇಲೆ ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ ಹೋಟೆಲ್ ಸ್ಟೈಲಲ್ಲಿ. ಆಮೇಲೆ ಮಿರ್ಚಿನ ಈ ಥರ ಚೆನ್ನಾಗಿ ಒರೆಸ್ಕೊಂಡು, ಇದು ಮೀಡಿಯಮ್ ಮಿರ್ಚಿ ಫ್ರೆಂಡ್ಸ್, ಸಪ್ಪಾಗಿರುತ್ತೆ, ಖಾರ ಇರಲ್ಲ. ಆಮೇಲೆ ಮುಂದೆ ತೊಟ್ಟೆಲ್ಲ ತೆಕ್ಕೊಂಡಿರಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮೇಲೆ ಫುಲ್ಲು ಕ್ರಿಸ್ಪಿ ಬರುತ್ತೆ, ಆಮೇಲೆ ಒಳಗಡೆ ಸಾಫ್ಟಾಗಿ ಮಿದುವಾಗಿರುತ್ತೆ ಫ್ರೆಂಡ್ಸ್. ನಾನಿವತ್ತು ಮಿರ್ಚಿ ಬಿಡೋದು ಮೆಥಡ್ ತೋರಿಸ್ತೀನಿ ಫ್ರೆಂಡ್ಸ್. ಅದು ಹೇಗೆ 3/4 ಇಟ್ಟು ಕವರ್ ಆಗಬೇಕು, 1/4 ಓಪನ್ ಆಗಿರಬೇಕಲ್ಲ, ಆ ಮೆಥಡ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರಿಗೂ ಮಿರ್ಚಿ ಅಂದರೆ ತುಂಬ ಇಷ್ಟ. ನಮ್ಮ ಉತ್ತರ ಕರ್ನಾಟಕ ಸೈಡು, ರಾಯಚೂರು, ಬಳ್ಳಾರಿ ಮಂದಿಗೆ ಒಗ್ಗರಣೆ ಮಿರ್ಚಿ, ಮಂಡಾಳು ಮಿರ್ಚಿ ಅನ್ನೋಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಾವು ಆಲ್ಮೋಸ್ಟ್ 2 days ಒನ್ಸು 3 days ಒನ್ಸ್ ಮನೇಲಿ ಮಾಡ್ತಾನೇ ಇರ್ತೀವಿ. ಬಟ್ ಎಲ್ರಿಗೂ ಮಿರ್ಚಿ ಬಿಡೋ ಪ್ಯಾಟ್ರನ್ ಆಗಲಿ ಅದ್ರ ಸ್ಟೈಲ್ ಆಗಲಿ ಗೊತ್ತಿರಲ್ಲ. ಅದ್ರ ಸಲುವಾಗಿ ನಾನು ಇವತ್ತು ಅದು ಹೇಗೆ ಮಾಡಬೇಕು ಅನ್ನೋದು ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಮೇನ್ ಹಿಟ್ಟು ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ತಿಕ್ಕಿರಬೇಕು, ತುಂಬ ತೆಳುವಾಗಿರಬಾರ್ದು ಫ್ರೆಂಡ್ಸ್. ನೋಡ್ಕೊಳ್ಳಿ. ನೋಡಿ, ಅಂದರೆ ಸ್ವಲ್ಪ ನಿಧಾನವಾಗೇ ಹಿಡಿಬೇಕು, ಆ ಕನ್ಸಿಸ್ಟೆನ್ಸಿ ಬರಬೇಕು ಫ್ರೆಂಡ್ಸ್. ಬೇಕಿದ್ದಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಥಿಕ್ನೆಸ್ ಕೂಡ ಇರಬಾರ್ದು ಫ್ರೆಂಡ್ಸ್. ನೋಡಿ, ಇಷ್ಟಾದರೆ ಸಾಕು. ಈಗ ಮಿರ್ಚಿ ಫುಲ್ ಹೇಗೆ ಅದು ಬಿಡೋದು ಅನ್ನೋದೇ ಇಂಪಾರ್ಟೆಂಟ್, ಅದೇ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮೇನ್ ಅದೇ ಫಸ್ಟ್ ಟೈಮ್ ಮಾಡೋರಿಗೆ, ಕಲಿಯೋರಿಗೆ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಮುಂದೆ ಎಲ್ಲ ಇಟ್ಟು ಹೇಳ್ಕೊಳ್ಳಿ. ಇದು ಬರಲಾರ್ದವ್ರಿಗೆ, ಬರೋರಿಗೆ ಏನು ಬೇಕಿಲ್ಲ, ಫಸ್ಟ್ ಲರ್ನರ್ಸಿಗೆ ಇದು. ಫಸ್ಟು ಎಲ್ಲ ಮಿರ್ಚಿನೆಲ್ಲ ಹಿಟ್ಟಲ್ಲಿ ಮುಣಗಿಸಿ, ಆಮೇಲೆ ಆ ಕಡಾಯಿಗಿರುತ್ತಲ್ಲ ಅದು ಹಂಚಿಗೆ ಸ್ವಲ್ಪ ಅದು ಹಿಟ್ಟನ್ನ ಹಿಂಗೆ ಒರೆಸ್ಕೋಬೇಕು ಫ್ರೆಂಡ್ಸ್. ಅದು ಒಂದು ಸೈಡ್ ಓಪನ್ ಆಗುತ್ತೆ. 3/4 ಮಾತ್ರ ಹಿಟ್ಟು ಹಚ್ಚಿರುತ್ತೆ, ಒಂದು ಸೈಡ್ ಓಪನ್ ಇರುತ್ತೆ. ಆಗ ಬಂದ್ರೇ ಅದು ಮಿರ್ಚಿ ಪರ್ಫೆಕ್ಟ್ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ನಮ್ಮ ಸೈಡೆಲ್ಲ ಅದು ಹೊಟ್ಟೆ ಹೊಡೆಯೋದು ಅಂತಾರೆ. ಹೋಟೆಲಲ್ಲಿ ಸ್ಟ್ರೀಟ್ ಫುಡ್ ಮಾರೋರು ಆಲ್ಮೋಸ್ಟ್ ಎಲ್ಲರೂ ಈ ಸ್ಟೈಲಲ್ಲೇ ಹಾಕೋದು ಫ್ರೆಂಡ್ಸ್. ನಾನು ಅವರಿಂದನೇ ಕಲ್ತಿರೋದು, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಮಿರ್ಚಿ ಬಿಡೋ ಪ್ಯಾಟ್ರನ್ನೇ ಇಂಪಾರ್ಟೆಂಟು. ಫಸ್ಟ್ ಎಲ್ಲ ಮುಣಗಿಸ್ಕೊಳ್ಳಿ ಮಿರ್ಚಿನ ಹಿಟ್ಟಲ್ಲಿ. ಆಮೇಲೆ 3/4 ಹಚ್ಚಿ 1/4 ಓಪನ್ ಬಿಡಿ, ಅದನ್ನು ಕಡಾಯಿಂದನೇ ಎಳ್ಕೊಂಬಿಡಿ ಎಕ್ಸ್ಟ್ರಾ ಹಿಟ್ಟನ್ನ. ಆಮೇಲೆ ಸೀದಾ ತೊಗೊಂಡು ಅದನ್ನು ಹಾಗೆ ಕಡಾಯಿಗೆ ಹಾಕಿ ಫ್ರೆಂಡ್ಸ್. ಇದು ಮೆಥಡ್ ಸಲುವಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇಷ್ಟೇ, ಅದು ತೊಗೋಬೇಕು, ಬಿಡಬೇಕು. ಆಮೇಲೆ ಅಕ್ಕಿ ಹಿಟ್ಟು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಸ್ವಲ್ಪ 1-2 ಸ್ಪೂನ್ ಆ್ಯಡ್ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿ ಬರುತ್ತೆ. ಹೇಗೆ ಮೇಲೆಲ್ಲ ಕ್ರಿಸ್ಪಿ, ಒಳಗಡೆ ಸ್ವಲ್ಪ ಮಿದುವಾಗಿ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಮಿರ್ಚಿ. ಆಮೇಲೆ ಮಳೆ ಬಂದಾಗಂತೂ ಮಿರ್ಚಿ ಮಂಡಕ್ಕಿ ತಿನ್ನೋಕೆ ಮಾತ್ರ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಈವ್ನಿಂಗ್ ಟೈಮಲ್ಲಿ
ಆಮೇಲೆ ಮಕ್ಕಳಿಗೆ ತುಂಬ ನೆಗಡಿ ಆದಾಗ ಕೂಡ ಆಲ್ಮೋಸ್ಟ್ ಇದು ಎಣ್ಣೆ ಪದಾರ್ಥ ಆದರೂ ಚಿಂತೆ ಇಲ್ಲ ಫ್ರೆಂಡ್ಸ್, ಬಟ್ ನೆಗಡಿ ಟೈಮಲ್ಲಿ ಮಾತ್ರ ಮನೆಯಲ್ಲಿ ಆಟೋಮೆಟಿಕ್ ಇದು ಮಾಡಿದರೆ ಆಲ್ಮೋಸ್ಟ್ ಎಲ್ಲರಿಗೂ ನೆಗಡಿ ಆಗಿದೆ ಅಂದರೆ 1-2 ಸರಿ ಮಾಡ್ಕೊಂಡು ತಿಂದರೆ ನೆಗಡಿನೂ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇದು ಬಾಡಿಗೆ ಎಕ್ಸಸ್ ಹೀಟ್ ಕೂಡ ಕೊಡುತ್ತೆ. ಆಮೇಲೆ ಮೂಗು ತುಂಬ ಚೆನ್ನಾಗಿ ಉಸಿರಾಡುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಿರ್ಚಿ ತುಂಬ ಇಷ್ಟಪಡ್ತಾರೆ ತಿನ್ನೋಕೆ ಕೂಡ. ನೋಡಿ ಇದೇ ಪ್ಯಾಟ್ರನಲ್ಲಿ ಹಾಕ್ಕೊಳ್ಳಿ. 3/4 ಫುಲ್ ಕವರ್ ಆಗಿರಬೇಕು, ಒಂದು ಸೈಡ್ ಮಾತ್ರ ಓಪನ್ ಇರಬೇಕು ಫ್ರೆಂಡ್ಸ್. ಬಿಟ್ರೇ ಅದು ಮಿರ್ಚಿ ಪರ್ಫೆಕ್ಟ್ ಆಗಿದೆ ಅನ್ನಿಸ್ಕೊಳ್ಳುತ್ತೆ. ನೋಡಿ ಈಗ ಫಸ್ಟ್ ಹಾಕಿರುತ್ತವಲ್ಲ ಆ ಸೈಡ್ ಎಲ್ಲ ಬೆಂದಮೇಲೆ ಆಮೇಲೆ ಹಿಂಗೆ ತಿರ್ಚ್ಕೊಂಡು ಇನ್ನೊಂದು ಸೈಡ್ ಬೆನ್ಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಬರಬೇಕು ಫ್ರೆಂಡ್ಸ್ ಮಿರ್ಚಿ. ಫಸ್ಟ್ ಟೈಮ್ ಮಿರ್ಚಿ ಹಾಕೋರು ಕಲಿಯೋರು ಈ ಮೆಥಡ್ ತುಂಬ ಯೂಸ್ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ತುಂಬ ಈಸಿಯಾಗೂ ಕಲಿಬೋದು. ನನಗೂ ಮುಂಚೆ ಈ ಥರ ಎಲ್ಲ ಬಿಡೋಕ್ಕೆ ಬರ್ತಾ ಇದ್ದಿಲ್ಲ, ಬಟ್ ಅವ್ರ ಹತ್ರ ನಿಂತ್ಕೊಂಡು ನೋಡಿ ಕಲ್ತ್ಕೊಂಡ್ಮೇಲೆ ನಾನು ಟ್ರೈ ಮಾಡಿದ್ದೀನಿ. ಅದೇ ಮೆಥಡಲ್ಲೇ ಮಾಡಿದ ಮೇಲೇ ಈ ರೀತಿ ಬಂದಿರೋದು ಫ್ರೆಂಡ್ಸ್. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ, ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಮಿರ್ಚಿ ಈಗ ಬಂದಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ಸ್ ಕೊಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಕೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು.